ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹೇಗೆ ಲಕ್ಷ್ಮಿಗೆ ಹೇಗೆ ಸ್ಯಾರಿ ಉಡಿಸ್ಬೇಕು ಅನ್ನೋದು, ಹೇಗೆ ಒಂದು 10 ನಿಮಿಷದಲ್ಲಿ ಹೇಗೆ ಸ್ಯಾರಿನ ಉಡಿಸ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಸ್ಯಾರಿನ ಅರ್ಧ ಭಾಗ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಅರ್ಧ ಭಾಗ ನೀಟಾಗೆ ಫೋಲ್ಡ್ ಮಾಡಿಕೊಂಡು ನೆರಿಗೆನ ಚಿಕ್ಕ ಚಿಕ್ಕದಾಗೆ, ಅಥವಾ ನಿಮಗೆ ಯಾವ ರೀತಿ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗೆ, ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗೆ ಈ ರೀತಿ ನೆರಿಗೆನ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಅದು ಸ್ವಲ್ಪ ಸರಿ ಮಾಡಿಕೊಂಡು ಈ ರೀತಿ ಸರಿ ಮಾಡಿಕೊಂಡು ನಾವು ನೆರಿಗೆನ ಹಿಡಿಬೇಕಾಗತ್ತೆ ನಿಧಾನಕ್ಕೆ. ನೆರಿಗೆನ ಹಿಡಿದಾದ್ಮೇಲೆ ಅದಕ್ಕೆ ಆಮೇಲೆ ಸ್ವಲ್ಪ ನಾವು ಒಂದೇ ಸತಿ ಅಷ್ಟು ಸ್ಯಾರಿ ಫುಲ್ಲು ನೆರಿಗೆನ ನೀಟಾಗಿ ಹಿಡ್ಕೊಂಡು ಹಿಡಿಲಿಕ್ಕಾಗೋದಿಲ್ಲ. ಅದಕ್ಕೆ ಅದನ್ನು ನಾವು ಕ್ಲಿಪ್ ಸಹಾಯದಿಂದ ಸ್ವಲ್ಪ ಅದನ್ನು ಸೇಫ್ ಮಾಡ್ಕೊಳ್ಬೇಕಾಗತ್ತೆ, ಹಿಡ್ದಿರೋ ನೆರಿಗೆನ. ಈ ಥರ ಮಾಡೋದ್ರಿಂದ ಬೇಗನೆ ನಾವು ನೆರಿಗೆ ಹಿಡಿಬೋದು. ಅಥವಾ ನಿಮಗೆ ಈ ಥರ ಆಗಲ್ದಿಲ್ಲ ಅಂತ ಹೇಳಿದ್ರೆ, ನಾವು ಯಾವ ರೀತಿ ನೆರಿಗೆ ಹಿಡ್ಕೊಂಡು ಸ್ಯಾರಿನ ಉಟ್ಕೋತೀವಿ ಆ ರೀತಿಯಲ್ಲಾದರೂ ನೆರಿಗೆನ ಹಿಡಿಬೋದು. ಅದನ್ನು ಅಷ್ಟೇ, ಸ್ಯಾರಿನ ಒಂದು ಅರ್ಧ ಭಾಗ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೆರಿಗೆ ಹಿಡ್ಕೊತಾ ಹೋಗಬೇಕು. ಇದು ಬಹಳ ಬೇಗ ಆಗುತ್ತೆ, ಒಂದು 10 ನಿಮಿಷದಲ್ಲೇ ನಾವು ಬೇಗ ರೆಡಿ ಮಾಡ್ಕೊಳ್ಬೋದು. ಈ ರೀತಿ ನೆರಿಗೆಗಳು ಒಂದೊಂದು ಸತಿ ಸರಿಯಾಗಿ ಇದಾಗಿರಲ್ಲ, ಫಾರ್ಮ್ ಆಗಿರಲ್ಲ. ಅದನ್ನು ನೀವು ನೋಡಿಕೊಂಡು ನೀಟಾಗೆ ಇಟ್ಕೊಂಡು ಅದಕ್ಕೆ ಕ್ಲಿಪ್ಪನ್ನು ಹಾಕಬೇಕಾಗತ್ತೆ. ನಾನು ಈ ರೀತಿ ಕೆಳಗೆ ಬಾರ್ಡ್ರಿಗೆ ಒಂದು ಕ್ಲಿಪ್ಪು, ಹಾಗೆ ಮೇಲ್ಭಾಗಕ್ಕೆ ಒಂದು ಕ್ಲಿಪ್ಪು, ಹಾಗೆ ಮಧ್ಯಭಾಗಕ್ಕೂ ಒಂದು ಕ್ಲಿಪ್ಪನ್ನು ಹಾಕಿಟ್ಕೊಂಡಿದ್ದೀನಿ. ಉಡಿಸ್ಬೇಕಾದಾಗ ಈ ಕಡೆ ಆ ಕಡೆ ಆದರೆ ಉಡ್ಸೋಕ್ಕೆ ಸರಿ ಹೋಗಲ್ಲ. ಯಾಕೆಂದರೆ ಸ್ಯಾರಿಗಳು ತುಂಬ ಸ್ಮೂತಾಗಿರುತ್ತೆ, ನಮಗೆ ಹಿಡಿಲಿಕ್ಕೂ ಆಗೋದಿಲ್ಲ. ಒಂದೊಂದು ಸತಿ ನಾವು ಹಿಡಿದಿಟ್ಟಿರೋ ನೆರಿಗೆಗಳು ಬೇಗ ಜಾರಿ ಹೋಗ್ತವೆ. ಅದಕ್ಕೆ ನಾನು ಈ ಥರ ಕ್ಲಿಪ್ಪನ್ನು ಹಾಕಿಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಕೆಲವೊಂದೊಂದು ಒಳಗಡೆ ಸೇರ್ಕೊಂಡು ಬಿಟ್ಟಿರುತ್ತೆ, ಅದನ್ನು ಕೂಡ ನೀಟಾಗಿ ಇಟ್ಕೊಂಡು ಕ್ಲಿಪ್ಪನ್ನು ಹಾಕಿ ನೋಡಿ, ನಾನು ಅರ್ಧ ಈ ಥರ ಕ್ಲಿಪ್ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಪಲ್ಲು ಭಾಗನೂ ಇದೇ ಥರ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನನಗೆ ಈ ರೀತಿ ನೆಕ್ಸ್ಟು ನಾನಿಲ್ಲೊಂದು ಡಬ್ಬಿಗೆ ಅಕ್ಕಿಯನ್ನು ತುಂಬ್ಕೊಂಡಿದ್ದೀನಿ. ಹೇಗೆ ನಾವು ಪಲ್ಲು ಹಿಡಿದಿಟ್ಕೊಂಡಿದ್ದೀವಲ್ಲ ಅದನ್ನು ಈ ಥರ ಡಬ್ಬಿಗೆ ಹಾಕಿಬಿಟ್ಟು ಅದನ್ನು ಕ್ಲಿಪ್ಗಳನ್ನು ತೆಗೆದುಬಿಟ್ಟು ನೆರಿಗೆಗಳನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಬೇಕು ನೀಟಾಗಿ. ನೆರಿಗೆಗಳು ನೀಟಾಗಿ ಒಂದಕ್ಕೊಂದು ಕೆಳಗಡೆ ಒಂದೊಂದು ಟೈಮು ಒಂದ್ರ ಮೇಲೊಂದು ಕುತ್ಕೊಂಡು ಬಿಟ್ಟಿರುತ್ತೆ, ನೀಟಾಗಿ ಕಾಣಿಸಲ್ಲ. ಅದನ್ನು ಈ ಥರ ಸ್ಪ್ರೆಡ್ ಮಾಡಿಕೊಳ್ಬೇಕು. ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನೆರಿಗೆಗಳು ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಚಿಕ್ಕದಾಗೆ, ಅಂದರೆ ಡಬ್ಬಿ ಎಷ್ಟು ಹೈಟ್ ಇದೆ ಆ ಹೈಟಿಗೆ ಮಾತ್ರ ನಾನು ಸ್ಯಾರಿನ, ಅಂದರೆ ಅಷ್ಟು ಉದ್ದ ಮಾತ್ರ ಬಿಟ್ಕೊಂಡಿದ್ದೀನಿ. ಇಲ್ಲ ಇನ್ನೂ ಸ್ವಲ್ಪ ಉದ್ದ ಬಿಡ್ಬೋದು, ಬೇಡ ಅಂದರೆ ಇನ್ನೂ ತುಂಡ ಮಾಡ್ಕೊಳ್ಬೋದು. ಡಬ್ಬಿ ಎಷ್ಟು ಹೈಟ್ ಇದೆ ಅಷ್ಟಕ್ಕೆ ಮಾತ್ರ ಬಿಟ್ಕೊಳ್ಬೋದು. ನೋಡಿ, ಈ ರೀತಿ ನೆರಿಗೆನ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಅದ್ರ ಒಳಗಡೆ ಸ್ವಲ್ಪ ಪೇಪರನ್ನು ಇಟ್ಬಿಟ್ಟು ಅಕ್ಕಿಯನ್ನು ತುಂಬ್ತಾಯಿದ್ದೀನಿ. ಇಲ್ಲಾಂದರೆ ಸ್ವಲ್ಪ ಅಕ್ಕಿಯಿಂದ ಒಂಥರ ಧೂಳು ಥರ ವೈಟ್ ಆಗಿರುತ್ತಲ್ಲ, ಅದೆಲ್ಲ ಸ್ಯಾರಿಗೆ ಮೆತ್ಕೊಳ್ಳುತ್ತೆ ಅಂತ ಈ ರೀತಿ ಒಂದು ಬಿಂದಿಗೆಗೆ ಕೋಲನ್ನು ಕಟ್ಟಿದ್ದೀನಿ. ಮತ್ತು ನನಗೆ ನೆರಿಗೆ ನೀಟಾಗಿ ಸೆಟ್ ಆಗಲಿಲ್ಲ ಅಂತ ಹೇಳಿದಾಗ ನಾವು ಈ ರೀತಿ ಕೂಡ ಫೋಲ್ಡ್ ಮಾಡ್ಕೊಳ್ಬೋದು. ಈ ರೀತಿ ಯಾವಾಗ ನಾವು ಹೇಗೆ ಮಡತೆ ಮಾಡ್ತೀವಿ ಆ ರೀತಿ ಆದರೂ ಮಡತೆ ಮಾಡ್ಕೊಳ್ಬೋದು. ನಾವು ಈ ಕೋಲನ್ನು ಚಿಕ್ಕ ಕೋಲುಗಳನ್ನು ಈ ಕಬೋರ್ಡ್ ಮಾಡಿಸಿದಾಗ ನಾನೊಂದು ಇಷ್ಟು ಇಂಚು ಉದ್ದ ಬೇಕು ಅಂತ ಹೇಳಿಬಿಟ್ಟು ಅವ್ರ ಹತ್ರ ಕಟ್ ಮಾಡಿಸಿ ಇಟ್ಕೊಂಡಿದ್ದೆ, ಒಂದು 3-4. ಹಾಗಾಗಿ ಅದೇ ಕೋಲನ್ನ ನಾನು ಇವಾಗ ಕಟ್ಟಿದ್ದೀನಿ. ಹೀಗೆ ಇದೇ ಥರ ಸೆರಗೂ ನೆರಿಗೆ ಹಿಡಿದಾದ್ಮೇಲೆ ಅದಕ್ಕೂ ಕೂಡ ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನಂತರ ಈ ಥರ ಪಲ್ಲುನ ನೀವು ಹಾಕಬೇಕಾಗತ್ತೆ. ಈ ರೀತಿ ಪಲ್ಲುನ ಹಾಕಾದ್ಮೇಲೆ ಕ್ಲಿಪ್ಗಳನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಒಂದು ಡಾಬನ್ನು ನಾನು ಈ ರೀತಿಯಾಗಿ ಕಟ್ಟಿದ್ದೀನಿ. ನೋಡಿ, ಇದರಲ್ಲಿ ಯಾವುದೇ ಥರದ್ದು ಪಿನ್ನುಗಳನ್ನ ನಾನು ಹಾಕಿಲ್ಲ, ಬರೀ ಹೇಗೆ ಡಾಬ್ಗೆ ದಾರ ಕಟ್ಕೊಂಡಿರೋದ್ರಿಂದ ಅದನ್ನೇ ಕಟ್ಟಿದ್ದೀನಿ. ಮತ್ತು ಈ ಥರ ಸರಗಳಲ್ಲೇ ಅದಕ್ಕೆ ಸೇಫ್ ಮಾಡೋಕ್ಕೋಸ್ಕರ ಮಣಿ ಇರುತ್ತಲ್ವ, ಬ್ಯಾಕ್ ಸೈಡ್ ಪ್ರೆಸ್ ಮಾಡಿಕೊಂಡ್ರೆ ಸಾಕಲ್ವ, ಆ ಟೈಪಿಂದು ಸರಗಳನ್ನು ಹಾಕ್ತಾಯಿದ್ದೀನಿ. ಎಲ್ಲೂ ಇಲ್ಲಿ ಪಿನ್ನನ್ನು ನಾನು ಬಳಸಿಲ್ಲ. ಈ ರೀತಿಯಾಗಿ ನಿಮಗೆ ಅಲಂಕಾರ ಯಾವ ಥರ ಆದರೂ ಮಾಡ್ಕೊಳ್ಬೋದು. ಅಮ್ಮನವ್ರಿಗೆ ಎಷ್ಟು ಥರ ಬೇಕಾದರೂ ಸರಗಳು ಹಾಕ್ಬೋದು. ಹಾಕ್ತೇನೆ ಬರೀ ಹಾರಗಳಿಂದನೇ
ಮಣಿ ಹಾರಗಳು ಅಥವಾ ಈ ಥರ ಜ್ಯುವೆಲ್ರೀಸ್ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಬರೀ ಹೂವಿನಿಂದನೇ ಅಲಂಕಾರ ಮಾಡ್ಬೋದು. ನೋಡೋಕ್ಕೆ ಬಹಳ ಸುಂದರವಾಗಿ ಕಾಣುತ್ತೆ. ಈ ರೀತಿ ನಾವು ಹಾರಗಳನ್ನು ಹಾಕಿದಾಗ ನಾವು ಒಂದೇ ಒಂದು ನೋಡಿ ಫ್ರೆಂಡ್ಸ್, ಈ ಥರ ಜ್ಯುವೆಲ್ರಿ ಹಾರಗಳನ್ನು ನಾವು ಹಾಕಿದಾಗ ಒಂದೇ ಒಂದು ಹೂವಿನ ಮಾಲೆ ಹಾಕಿದ್ರೆ ಅಮ್ಮನವರು ತುಂಬ ಚೆನ್ನಾಗಿ ಕಾಣ್ತಾರೆ. ಈ ರೀತಿ ನಮಗೆ ಯಾವ ಥರ ಬೇಕೋ ಆ ಥರ ಅಲಂಕಾರ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಯೂಸ್ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.